ಕಾರ್ಮಿಕರಿಗೆ ಮಿನಿಮಮ್ ಇಷ್ಟೇ ಗಂಟೆ ದುಡಿಬೇಕು ಅಂತ ಯಾರು ಬೇರೆ ದುಡಿಸ್ತಾರೆ. ನಿಮ್ಗೇನು ಗೊತ್ತಿಲ್ಲ ಇಲ್ಲಿ ಯಾರು ಯಾರೋ ಜಾಬ್ ಮಾಡ್ತೀರಾ ಇಲ್ಲಿ? ಯಾರಿಲ್ಲ ಅನ್ಸುತ್ತೆ. ಜಾಬ್ ಮಾಡ್ಕೊಂಡು ಓದ್ತಿರ್ತಾರಲ್ಲ ಅವ್ರನ್ನ ಕೇಳ್ಬೇಕು ನೀವು. ಅದ್ರಲ್ಲಿ ಕೆಲವರು ಕಾರ್ಪೊರೇಟರ್ ಜಾಬ್ ನಮ್ಮ ಸ್ಟೂಡೆಂಟ್ಸ್ ಮೇಲೆ ಹೋಗ್ತಾರೆ, ಕೆಲವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಕೆಲವರು ಡೆಂಟಲ್ ಡಾಕ್ಟರ್ಸ್ ಎಲ್ಲ ಇದ್ರು ಮುಂಚೆ ವರ್ಕ್ ಮಾಡ್ಕೊಂಡು ಹೋದರು. ಮಾರ್ನಿಂಗ್ ಎಲ್ಲ ಒಂದ್ ಕಡೆ ಪ್ರಾಕ್ಟೀಸ್ ಮಾಡೋರು, ಮಧ್ಯಾಹ್ನ ಕ್ಲಾಸಿಗೆ ಬರೋರು. ಸೊ ಅವರೆಲ್ಲ ಹೇಳ್ತಿದ್ರು ಕೆಲಸ ಮಾಡ್ಕೊಂಡು ಓದೋದು ತುಂಬಾ ಕಷ್ಟ, ತುಂಬಾ ಶ್ರಮ ಬಿಡುತ್ತೆ. ಕರೆಕ್ಟ್ ಅಂದ್ರೆ ಇವಾಗ ಲಕ್ಕಿ ಅಂತ ಅನ್ಕೋಬೇಕು ನೀವು. ಹಂಗಾಗಿ ಇವಾಗ ಚೆನ್ನಾಗಿ ಓದ್ಬಿಡ್ಬೇಕು ಅಂತ ನಾನು ಹೇಳೋದು. ನಾಳೆ ಕೆಲಸ ಮಾಡ್ಕೊಂಡು ಓದೋ ಟೈಮ್ ಬಂತು ಅಂದ್ರೆ ಬಹಳ ಶ್ರಮ ಆಗುತ್ತೆ. ಕರೆಕ್ಟನಪ್ಪ? ಅಲ್ಲಿ ಟಾರ್ಚರ್ ಇರುತ್ತೆ, ಕೆಲಸ ಪ್ರೆಷರ್ ಇರುತ್ತೆ, ಜೊತೆ ಓದಬೇಕಾದಂತ ಜವಾಬ್ದಾರಿ ಬರ್ತಾವೆ, ಬಹಳ ಕಷ್ಟ. ಅದಕ್ಕೆ ದೇವರೆಲ್ಲರಿಗೂ ಅವಕಾಶ ಕೊಡಲ್ಲ. ಸಿಕ್ಕ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಟೈಮ್ ಅಂತ ಹೇಳ್ತಾರೆ ನೋಡಿ. ಇಲ್ಲೇನ್ ಮಾಡ್ತಾರೆ, ವರ್ಕಿಂಗ್ ಅವರ್ಸ್ ನೀವು ನೋಡ್ಬೇಕು. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಎಷ್ಟು ದುಡಿಸ್ತಾರೆ ಅಂತ. ಎಷ್ಟು ಸತಿ ನಮ್ಮ ರೂಮ್ ಪಕ್ಕ ಎಲ್ಲ ಕೆಲವು ಹುಡುಗರು ಇದ್ರು, ಅವ್ರದ್ದು ಶೆಡ್ಯೂಲ್ ಹೆಂಗ್ ಗೊತ್ತಾ? ಕಾರ್ಪೊರೇಟ್ ಜಾಬ್ ಅವ್ರದೆಲ್ಲ ಸಾಫ್ಟ್ವೇರ್ಸ್. ಅವ್ರ ಟೈಮ್ ಎಷ್ಟು ಗೊತ್ತಾ? ಎಷ್ಟು ಜಾಬ್ ಶುರು ಆಗುತ್ತೆ ಗೊತ್ತಾ? ಮಧ್ಯರಾತ್ರಿ 12 ಗಂಟೆ ಕ್ಯಾಬ್ ಬರುತ್ತೆ, 11 ಗಂಟೆ 12 ಗಂಟೆ ಕ್ಯಾಬ್. ನೀವೆಲ್ಲ ಸ್ವರ್ಗದಲ್ಲಿದ್ದಾಗ ಓಕೆನಾ, ಅವರಿಗೆ ಅವಾಗ ಕ್ಯಾಬ್ ಬರುತ್ತೆ, ಅವ್ರು ಕರ್ಕೊಂಡು ಹೋಗುತ್ತೆ. ಅವ್ರು ವರ್ಕ್ ಶುರು ಆಗೋದು 2 ಗಂಟೆಗೆ ಲಾಗಿನ್ ಟೈಮ್. ಅದು ಯಾಕಂದ್ರೆ ಅಮೆರಿಕನ್ ಟೈಮಿಂಗ್ಸ್, ಅದು ಯುರೋಪಿಯನ್ ಟೈಮಿಂಗ್ಸ್. ಅಲ್ಲಿ 2 ಗಂಟೆ ಲಾಗಿನ್, ಬೆಳಿಗ್ಗೆ 6 ಗಂಟೆಗೆ ಅವ್ರಿಗೆ ಬೇಕು, ಟಿಫನ್ ಬ್ರೇಕ್. ಯಾಕಂದ್ರೆ ನೈಟ್ ಎಲ್ಲ ಕೆಲಸ ಮಾಡಿರ್ತಾರೆ. ಅವಾಗ ಅವರು ಬೆಳಗ್ಗೆ ಏನೋ ಒಂದಿಷ್ಟು ತಿಂದು ಮತ್ತೆ ಕೆಲಸ ಮಾಡ್ತಾರೆ. ಇಲ್ಲಿ ತನಕ ಅಪ್ ಟು 9 o'clock or 10 o'clock. 10ಗೆ ಅವ್ರದ್ದು ಶೆಡ್ಯೂಲ್ ಮುಗಿಯೋದು, 9ಗೆ ಲಾಗೌಟ್ ಮುಗಿಸ್ಕೊಂತಿದ್ದಂಗೆ ಅವರು ಕ್ಯಾಬ್ ಕರ್ಕೊಂಡು ಮನೆಗೆ ಬಿಡೋದು. ನಾವೆಲ್ಲ ಎದ್ದು ಆಫೀಸಿಗೆ ಹೋಗೋ ಟೈಮಿಗೆ ಅವ್ರು ಬಂದು ಮನೆ ಸೇರ್ಕೋತಾರೆ. ಒಂಥರ ಅವ್ರ ಲೈಫ್ ಸ್ಟೈಲೇ ಬೇರೆ. ಕರೆಕ್ಟ್? ಇದು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, 50% ಆಫ್ ಲೈಫ್ ಇದೇ ತರ ಲೀಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲಸಗಳು ಮಾಡ್ಲೇಬೇಕು, ಅರ್ನ್ ಮಾಡ್ಲೇಬೇಕಾಗಿರುವಂತ ಜವಾಬ್ದಾರಿಗಳು. ಸೊ ವರ್ಕಿಂಗ್ ಅವರ್ಸ್ ಬೇಕಾಬಿಟ್ಟು ಮಾಡಿಸ್ತಾರೆ ಕೆಲಸ. ಕಾರ್ಪೊರೇಟ್ ಹೋಗ್ಬಿಟ್ರೆ ಅಲ್ಲಿ ಅದೇನು ಗೌರ್ಮೆಂಟ್ ಜಾಬ್ ಅಲ್ಲ. ಅದಕ್ಕೆ ಬಹಳ ಜನ ಗೌರ್ಮೆಂಟ್ ಜಾಬ್ ಬೇಕು ಅಂತಾರೆ. ಹೆಂಗೆ ಅಂದ್ರೆ ನೆಗ್ಲೆಕ್ಟ್ ಕೆಲಸ. 9 ಗಂಟೆ ಹೋಗ, 11 ಗಂಟೆ ಹೋದ, 5 ಗಂಟೆ 3 ಗಂಟೆಗೆ ಎದ್ದೋದ, ಯಾವ ಕೇಳೋನಲ್ಲಿ. ಓಕೆನಾ? ಬೇಕಾಬಿಟ್ಟು ಕೆಲಸ. ಓಕೆನಾ? ಮಾಡಿದ್ರು ಬಿಟ್ರು. ಏನಾದ್ರು ಪ್ರೆಷರ್ ಇದ್ದ ಕೆಲಸ ಮಾಡೋದು, ಇಲ್ಲಾಂದ್ರೆ ಊರ್ ಕಡೆ ಹೋಗೋದು. ಇಷ್ಟು ನೆಗ್ಲೆಕ್ಟ್ ಆಗಿ ಕೆಲಸ ಮಾಡ್ತಾರೆ, ನಿಮಗೆ ಗೊತ್ತು. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ, ಯಾವ್ದಾದ್ರು ಮಧ್ಯಾಹ್ನ ಮರದ ಹತ್ರ ಗಾಡಿ ಹಾಕೊಂಡು ಅಲ್ಲಿ ಮಲಗಿರ್ತಾರೆ ನೋಡಿದ್ರೆ. ಕರೆಕ್ಟ್ ಆರಾಮ ಒಂದು ರೆಗ್ಯುಲರ್ ಸೀಟ್ ಹಾಕೊಂಡ್ಬಿಟ್ಟು ಯಾರೋ ಬಿರಿಯಾನಿ ತಂದ್ಬಿಟ್ಟಿರ್ತಾನೆ ಕಾನ್ಸ್ಟೇಬಲ್ ತಿಂದು ಸುಮ್ ಮಲ್ಕೊಂಡ್ರೆ ಮುಗಿತಾನು. ಅವ್ನ ಪಾಡಿಗೆ ಟ್ರಾಫಿಕ್ ಹೋಗ್ತಾ ಇರುತ್ತೆ, ಪಾಡಿಗೆ ನಿದ್ದೆ ಹೊಡಿತಾ ಇರ್ತಾರೆ. ನೋಡಿರ್ತಾರೆ ನೀವು ಇಲ್ಲ ಬೆಂಗಳೂರಲ್ಲಿ. ಇದು ಗೌರ್ಮೆಂಟ್ ಜಾಬ್, ಬಟ್ ಪ್ರೈವೇಟ್ ಅಲ್ಲಿ ಆಗಲ್ಲ. ಸೊ ಅದಕ್ಕೆ ತಾನು ಇಷ್ಟೊಂದು ಕಷ್ಟಪಡಬೇಕಾಗಿರೋದು. ಗೌರ್ಮೆಂಟ್ ಜಾಬ್ ಅಂದ್ರೆ ಆಸ್ ಕಂಪೇರ್ ಟು ಪ್ರೈವೇಟ್ ಜಾಬ್, ಸ್ಯಾಲರಿ ಕಡಿಮೆ ಬಟ್ ಬೆನಿಫಿಟ್ಸ್ ಆರ್ ಮೋರ್. ಪ್ರೈವೇಟ್ ಅಲ್ಲಿ ಸ್ಯಾಲರಿ ಜಾಸ್ತಿ ಬಟ್ ಬೆನಿಫಿಟ್ಸ್ ಆರ್ ಲೆಸ್. ಸೆಕ್ಯೂರಿಟಿ ಆಫ್ ಜಾಬ್ ಇಸ್ ಲೆಸ್. ಅಲ್ಲಿ ಸೆಕ್ಯೂರಿಟಿ ಇರಲ್ಲ, ಇಲ್ಲಿ ಸೆಕ್ಯೂರಿಟಿ ಇರುತ್ತೆ. ನೀವು ಒಂದ್ಸತಿ ಒಳಗೆ ಹೋಗೋದಷ್ಟೇ, ನಿಮ್ಮನ್ನ ಯಾರು ಹೊರ ಕಳ್ಸಕ್ಕಾಗಲ್ಲ. ಓಕೆನಾ? ಅಷ್ಟು ಯಾರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ನ ಸಸ್ಪೆಂಡ್ ಮಾಡ್ಬೋದು, ಡಿಸ್ಮಿಸ್ ಮಾಡೋದು ಬಹಳ ಕಷ್ಟ. ಡಿಸ್ಮಿಸ್ ಮಾಡ್ಬೇಕಾದ್ರೆ ಅಂತ ದೊಡ್ಡ ತಪ್ಪು ಮಾಡಿರ್ಬೇಕಷ್ಟೇ, ಇಲ್ಲಾಂದ್ರೆ ರೇರಾಗಿ ಯಾರನ್ನೂ ಡಿಸ್ಮಿಸ್ ಮಾಡೋದು. ನೋಡಿ 9 hours ಅಂತ ಹೇಳ್ತಾನೆ, 11 ಗಂಟೆ ಇತ್ತು ಮುಂಚೆ. ಅವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೇಳಿರ್ಬೇಕು ನೀವು, ನಾರಾಯಣ ಮೂರ್ತಿ ಅವ್ರದ್ದು. ಒಬ್ಬ ಕಂಪ್ನಿ ಎಂಪ್ಲಾಯಿ 70 ಗಂಟೆ ದುಡಿಬೇಕು ವಾರಕ್ಕೆ ಅಂತ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ಸಾಫ್ಟ್ವೇರ್ ಹುಡುಗಿರೆಲ್ಲ ದಂಗೆ ಎದ್ಬಿಟ್ರು. ಇವಾಗ ನಮಗೆ ಬೆನ್ನಲ್ಲಿ ಶಕ್ತಿ ಇಲ್ಲ, ಓಕೆನಾ, ಕೈಕಾಲು ಆಡ್ತಿಲ್ಲ, ಇನ್ನು 70 ಗಂಟೆ ನಾವೆಲ್ಲಿಂದ ದುಡಿಯೋದು ಅಂತ. 70 hours ಆಫ್ ವರ್ಕ್ ಅಂತ ಹೇಳ್ತಾರೆ. 70 ದಿನಕ್ಕೆ ಎಷ್ಟಾತಲ್ಲಿಗೆ? ವಾರಕ್ಕೆ 5 ದಿನ ಕೆಲಸ ಮಾಡೋದು. ಸ್ಯಾಟರ್ಡೆ ಸಂಡೇ ಇಲ್ಲ, ಮಂಡೇ ಟು ಫ್ರೈಡೆ. ಇವತ್ತು ಫ್ರೈಡೆ ಅಲ್ಲ ರೀ, ಇವತ್ತು ಸಂಜೆ 5 ಗಂಟೆ ಅವ್ರು ಕ್ಲೋಸ್ ಅವರು ಟೈಮು. ಎಲ್ಲ ಕರ್ಮಗಳು ಹೋಗಿರ್ತಾರೆ, ಬೇಕಾದ್ರೆ ಹೋಗಿ ಸಿಗ್ತಾರೆ. ಇಂಜಿನಿಯರ್ಸ್ ಅಂದ್ರೆ ಸಾಕಿಂಗ್ ಎಸ್ ಅಂತಾರೆ ಅವರಲ್ಲಿ. ಓಕೆನಾ? ಸೊ ಅಲ್ಲರಿ ನೀವು ಅವ್ರು 70 ಗಂಟೆ ಅಂದ್ರೆ ಎಷ್ಟಾಯ್ತಪ್ಪ ದಿನಕ್ಕೆ? 5 ದಿನಕ್ಕೆ, 1 ದಿನಕ್ಕೆ, ವಾರಕ್ಕೆ 5 ದಿನಕ್ಕೆ 70 ಗಂಟೆ ದಿನಕ್ಕೆ ಎಷ್ಟಾಯ್ತು? 12 ತಾಸು ಜಾಸ್ತಿ. 14 hours, 14 ಗಂಟೆ ಕೆಲಸ ಮಾಡೋದಂದ್ರೆ ಹುಡುಗಾಟನ ಮಾಡಬಲ್ಲಿರಾ? ನಿಂತಲ್ಲಿ ಆಗತ್ತೇನ್ರಿ? 14 hours. ಎಷ್ಟೋ ಜನ 5 hours ಕ್ಲಾಸ್ ಕೇಳಿದ್ಮೇಲೆ ಎದ್ದೋಗ್ಬೇಕಾದ್ರೆ ಒಂಥರ ಸತ್ತವರು. ಓಕೆನಾ? ಬಿಟ್ಬಿಟ್ರೆ ಸಾಕು, ನಮ್ಮನ್ನ ರೂಮ್ಗೆ ಹೋಗಿ ಬುಕ್ ಹೋಗಲ್ಲ ಅಂದ್ರೆ ಮತ್ತೆ ಮಕ್ಕಳ ಅಂದ್ರೆ ಬೆಳಗ್ಗೆ ಹೆಸರಾಗಿರ್ತಾರೆ ಕೆಲವರಿಗೆ. ಹೇಳ್ತೇನೆ 14 hours ವರ್ಕ್ ನೀವು ಹೇಳಿದ್ರೆ ನಂಬಲ್ಲ, ಮಾಡ್ತಾರೆ. 13 to 14 hours ದುಡಿಯೋರಿದ್ದಾರೆ. ಎಲಾನ್ ಮಸ್ಕ್ ಒಂದು ಮಾತು ಹೇಳ್ತಾನೆ, ಬಹಳ ನನಗೆ ಇಷ್ಟವಾದ ಮಾತು. ವರ್ಕ್ ಲೈಕ್ ಹೆಲ್. ಯಾರು ಮಾಡಬಾರ್ದು, ಅಷ್ಟು ವರ್ಕ್ ನೀವು ಮಾಡಬೇಕು. ಒಬ್ಬ ಮನುಷ್ಯ $1 trillion ಸ್ಯಾಲರಿ ತಗೊಂತಾನೆ ಅಂದ್ರೆ ಯಾವನಾರು ಇಮ್ಯಾಜಿನ್ ಮಾಡಕ್ಕಾಗತ್ತೇನ್ರಿ? 1000 ಕೋಟಿ ಒಂದು ಸ್ಯಾಲರಿ. ಓಕೆನಾ? 1 month ಸ್ಯಾಲರಿ ಒಂದು more than 2000 crores ಇದೆ. ಅವ್ನು 2,000 ಕೋಟಿ ಅವನು 1 ತಿಂಗಳು ಸ್ಯಾಲರಿ. ನಾವು ಜೀವನದಲ್ಲಿ ಕಲ್ಪನೆ ಮಾಡಕ್ ಸಾಧ್ಯ ಇಲ್ಲ, ಆಗೋದಿಲ್ಲ. ಯಾರು ಅಂತ ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ಟಾರ್ಗೆಟ್ ಅಷ್ಟಲ್ಲ, ನಮ್ದು KS ಆಗಿ ಒಂದು 2 ಕೋಟಿಯಿಂದ 10 ಕೋಟಿ ದುಡ್ಡು ಮಾಡಿದ್ರೆ ಅದೇ ನಮ್ಮ ಟಾರ್ಗೆಟ್. ಹೇಳ್ತೇನ್ರಿ? ಹಿಂಗಿದೆ ಪರಿಸ್ಥಿತಿ. ಸೊ ಅವನೊಂದು ಮಾತಾಡ್ತಾನೆ ಬಹಳ ಇಂಪಾರ್ಟೆಂಟ್, ಸೇರಿಸ್ಕೊಡ್ರಿ. ಅವನು ಬಹಳ ಹೇಳ್ತಾನೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವರ್ಕ್ ಲೈಕ್ ಹೆಲ್. ಯಾರು ಮಾಡಿರ್ಬಾರ್ದು ಅಷ್ಟು ಹಾರ್ಡ್ ವರ್ಕ್ ನೀವು ಮಾಡ್ಬೇಕು. 6 months ಆಫ್ ಹಾರ್ಡ್ ವರ್ಕ್ ಟೇಕ್ ವಿಲ್ ಟು ಯು 6 years ಹಾರ್ಡ್ ಆಫ್ ಯುವರ್ ಅಪೋನೆಂಟ್ಸ್ ಅಂತ ಹೇಳ್ತಾನೆ. 6 ತಿಂಗಳು ಒಬ್ಬ ಮನುಷ್ಯ ಒಬ್ಬ ಹುಚ್ಚಂತರ ಹಾರ್ಡ್ ವರ್ಕ್ ಮಾಡಿದ್ರೆ, ಒಬ್ಬ KS ಆಸ್ಪಿರೆಂಟ್ ಆಗಿರಲಿ, PS ಆಸ್ಪಿರೆಂಟ್, ಹಗಲು ರಾತ್ರಿ 6 ತಿಂಗಳು ಓದಿದ ಅಂದ್ರೆ ಬೇರೆಯವ್ರಿಗಿಂತ 6 ವರ್ಷ ಮುಂಚೆ ಹೋಗ್ತಾನೆ. ಹೆಂಗಪ್ಪ ಅಂದ್ರೆ 6 ತಿಂಗಳು ಅವ್ನು ಚೆನ್ನಾಗಿ ಓದಿದ ಅಂದ್ರೆ ಒಂದು ಜಾಬ್ ಆಯ್ತು ಒಳ್ಳೇದು ಅಂದ್ರೆ ಅವ್ನು ಬೇರೆಯವ್ರಿಗಿಂತ ಸ್ಟ್ರಗಲ್ ಮಾಡೋಕ್ಕಿಂತ ಕಡಿಮೆ ಸ್ಟ್ರಗಲ್ ಮಾಡ್ತಾನೆ. ಅದಾದ್ಮೇಲೆ ಒಂದು ಒಳ್ಳೆ ಜಾಬ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಓದಿದ್ರೆ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಒಳ್ಳೆ ಜಾಬ್. ಬೇರೆಯವರು ದುಡಿಯೋಕ್ಕಿಂತ ಜಾಸ್ತಿ ಸ್ಯಾಲರಿ ತಗೋತೀರಾ, ಪೊಸಿಷನ್ ಸಿಗುತ್ತೆ, ಗೌರವ ಸಿಗುತ್ತೆ, ಅಪ್ಪ ಅಮ್ಮ ಅಂತೂ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ. ಬೇರೆಯವ್ರು ಬಿಟ್ಬಿಡಿ, ನಿಮ್ಮ ಮನೇಲಿ ಸಿಗುವಂತ ರೆಸ್ಪೆಕ್ಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಿಮ್ಮನ್ನು ನೋಡೋ ರೀತಿನೇ ಬೇರೆ. ಓಕೆನಾ? ಕುತ್ಕೊಂಡಾಗಲೇ ಎಲ್ಲ ಬರುತ್ತೆ. ಓಕೆನಾ? ನೀವು ಮನೆಗೆ ಹೋದ್ರೆ ಅಂದ್ರೆ ಜಾಬ್ ತಗೊಂಡು ನೀವು ಮನೆಗೆ ಕೂತ್ರಿ ಅಂದ್ರೆ ನಿಮ್ಮ ಏನು ಓಡಾಡ ಮನೆ ಅಲ್ಲೇ ಕೂತಿರೋ, ನಿಮ್ಗೆ ಏನ್ ಬೇಕಾ ಮಾಡ್ಕೊಂಡ್ ಕೊಡ್ತೀನಿ ಅಂತ ಹೇಳ್ತೇನ್ರಿ. ಎಕ್ಸಾಮ್ ಆಗಿಲ್ಲ ಅಂದ್ರೆ ಓಕೆನಾ, ಲೆಟ್ಸ್ ಜಾಯಿನ್ ಹೇಳ್ತೇನ್ರಿ. ಓಕೆನಾ? ಈ ತರ ಅಂದ್ರೆ ಸೊ ನಾನು ಹೇಳೋದೇನ, ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಇಲ್ಲದೆ ಬೆಂಗಳೂರು ಅಂತ ಮಹಾನಗರದಲ್ಲಿ ಬದುಕಕ್ಕಾಗಲ್ಲ. ನಾನು ಟ್ರೂತ್ ಹೇಳ್ತೀನಿ ನಿಮಗೆ. ಏನೋ ನಿಮ್ಮ ಪೇರೆಂಟ್ಸ್ ಇಂದ ನಿಮಗೆ ಮಂತ್ಲಿ ಒಂದು ಅಮೌಂಟ್ ಬರುತ್ತೆ, ಕರೆಕ್ಟೇನ್ರಿ? ಹಂಗಾಗಿ ನೀವು ಸರ್ವೈವ್ ಆಗ್ತೀರಾ. ಬೆಂಗಳೂರಲ್ಲಿ 1 ದಿನ ದುಡ್ಡಿಲ್ಲದೆ ಬದುಕಕ್ಕಾಗಲ್ಲ. ಇಲ್ಲಿ ಯಾವ ಸಂಬಂಧಗಳಿಗೆ ಬೆಲೆ ಇಲ್ಲ. ಈ ನಗರವೇ ಬೇರೆ, ಇದು ಮಹಾನಗರ. ಇಲ್ಲಿನ ಪಾಪ್ಯುಲೇಷನ್ ಬಂದು 1,30,00,000 ದಾಟಿದೆ ಪಾಪ್ಯುಲೇಷನ್ ಬೆಂಗಳೂರು ಸಿಟಿ. 1,30,00,000 ಇದ್ರು ನಿಮ್ಮವರು ಅಂತ ಯಾರಿಲ್ಲ ಇಲ್ಲಿ. ರೋಡ್ ತುಂಬಾ ಜನ ಇರ್ತಾರೆ, ಓಕೆನಾ, ಬಟ್ ನಿಮ್ಮವರು ಅಂತ ಯಾರು ಸಿಗಲ್ಲ. ಕರೆಕ್ಟೇನ್ರಿ? ಎಲ್ಲರೂ ಮಾತಾಡ್ತಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಫೇಕು, ಯಾರು ಎಲ್ಲೂ ಗೊತ್ತೇ ಆಗಲ್ಲ. ಸೊ ಇಲ್ಲಿ ಜನ ಫುಡ್ ಮೇಲೆ ಇರೋ ಫೇಕ್ ಪ್ರಾಡಕ್ಟ್ಸ್ ಗಿಂತ ಮುಖದ ಮೇಲೆ ನಾಲ್ಗೆಲ್ಲ ಫೇಕ್ ಬಹಳ ಬೆಂಗಳೂರಿಯನ್ಸ್. ಕರೆಕ್ಟೇನಪ್ಪ? ಸೊ ನಮ್ಮೂರಲ್ಲಿ ಆ ಥರ ಇರಲ್ಲ. ಊರಿಂದ ಹಳ್ಳಿಯಿಂದ ಬಂದಿರೋರಂತೂ ಬಹಳ ಸ್ಟಾರ್ಟಿಂಗ್ ಬಂದಾಗ ಬಹಳ ಕಷ್ಟ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಒಂದ್ ಕಡೆ ಆಗಲ್ಲ. ಸೊ ನಾವೆಲ್ಲ ಸ್ಟಾರ್ಟಿಂಗ್ ನಾವು ನಮ್ಮ ಫ್ರೆಂಡ್ಸ್ ಬೆಂಗಳೂರಿಂದ ಬಂದಾಗ ನಮ್ಗೆ ಇರಕ್ಕಾಗಿಲ್ಲ. ನೀವಾಗ ಬಂದು ಊರಿಗೆ ತಿಂಗಳಲ್ಲಿ ಇಲ್ಲೇ ಇರ್ತಾನೆ, ಹೋಗಿಲ್ಲ ಊರಿಗೆ ಇನ್ ಬಿಟ್ವೀನ್. ನಾನು ಬಂದು ಒಂದು ವಾರಕ್ಕೆ ವಾಪಸ್ ಹೋಗಿದ್ದೆ. ಸ್ಟಾರ್ಟಿಂಗ್ ಬೆಂಗಳೂರು ಒಂದು ವಾರ ಇಲ್ಲ ಅನ್ಸುತ್ತೆ, ನಾನು 3 days ವಾಪಸ್ ಹೋಗಿದ್ದೆ. ಓಕೆ,
ಆಗಲ್ಲಪ್ಪ ನಮ್ಗೆ ನಾವು ಫ್ರೆಂಡ್ಸ್ ಮಾತಾಡ್ತಿದ್ವಿ ವಾಪಸ್ ಯಾವಾಗ ಹೋಗೋದು ನಮ್ದು ಯಾವಾಗ ಒಂದೇ ಡಿಸ್ಕಷನ್ ಊರಿಗೆ ಯಾವಾಗ ಹೋಗೋದು ಊರಿಗೆ ಯಾವಾಗ ಹೋಗೋದು ಓಕೆ ಯಾಕಂದ್ರೆ ಬೆಂಗಳೂರು ಅಷ್ಟು ಕಷ್ಟ ಅನ್ಸೋದು ಟ್ರೂತ್ ನಮ್ಮೂರಿ ಓಕೆ ಕರ್ನಾಟಕ ಓಕೆ ತಡೀರಿ ನಿಮಿಷ ತಡೀರಿ ಸೊ ದಿಸ್ ಇಸ್ ಟ್ರೂತ್ ಹಂಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ರಿ ಅಂತ ನನ್ನ ಅನಿಸಿಕೆ ಇಲ್ಲಿ ಈ ಊರಂತೂ ಇಲ್ಲಿ ಬದುಕೋ ಬಹಳ ಕಷ್ಟ ಹೆವಿ ಹಾರ್ಡ್ ವರ್ಕ್ ಮಾಡ್ತಾರೆ ನೀವು ಹೇಳಿ ನಂಬಲ್ಲ ನಿಮಗೆ ಬೆಂಗಳೂರು ರಿಯಾಲಿಟಿ ಗೊತ್ತಿದೆಯಲ್ಲ ನೀವು ಬೆಳಿಗ್ಗೆ ಒಂದು 6 ಗಂಟೆ 5 ಗಂಟೆ ನೀವು ಮೆಜೆಸ್ಟಿಕ್ ಹೋದ್ರೆ ಅಷ್ಟೊತ್ತಿಗೆ ಜನ ಕಂಪ್ನಿಗೆ ಹೋಗೋರು ಸಿಗ್ತಾರೆ ನಿಮ್ಗೆ 50 ವರ್ಷ ಆಗಿರೋ ಲೇಡೀಸ್ ಎಗ್ಲಿ ಬ್ಯಾಗ್ ಹಾಕೊಂಡು ಕೈ ಡಬ್ಬಿ ಹಿಡ್ಕೊಂಡು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ 30 ಕಿಲೋಮೀಟರ್ಸ್ ತನಕ ಜರ್ನಿ ಮಾಡ್ತಾರೆ ಕಂಪ್ನಿಗೆ ವಾಪಸ್ ಬರ್ತಾರೆ ಬೆಳಿಗ್ಗೆ 4 ಗಂಟೆ ಕುಕ್ಕಕ್ಕೆ ಹೋಗುತ್ತೆ ಬೆಂಗಳೂರಲ್ಲಿ ಓಕೆ 4 ಗಂಟೆಗೆ ಲೇಡೀಸ್ ಎದ್ದು ಕುಕ್ ಮಾಡಿ ಗಂಡಂಗೆಲ್ಲ ಅಡಿಗೆ ಮಾಡಿಟ್ಟು ಮಕ್ಕಳಿಗೆ ಡಬ್ಬಿಗೆಲ್ಲ ಹಾಕಿಟ್ಟು ತಿರ್ಬಿಟ್ಟು ಜಾಬ್ ದ ರಿಟರ್ನ್ ಅರೌಂಡ್ 7:30 8 ಬಂದ್ಬಿಟ್ಟು ಮತ್ತೆ ಕಿಚನ್ಗೆ ಹೋಗಿ ಕುಕ್ ಮಾಡಿ ಹೆಂಡತಿ ಗಂಡ ಮಕ್ಕಳಿಗೆ ಕೊಟ್ಟು ಅವ್ರು ಮಲಗೋದು ಮತ್ತೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸೊ ಅಂದ್ರೆ ಬೆಂಗಳೂರು ಲೈಫ್ ಇಸ್ ನಾಟ್ ಈಸಿ ಅಂತ ನಾನು ಹೇಳ್ತಾರೆ ಈ ಊರು ಇದೆಯಲ್ಲ ಇಲ್ಲಿ ಫ್ರೀ ಆಗಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಏನೋ ಅಪ್ಪ ಅಮ್ಮ ಒಂಚೂರು ಸಪೋರ್ಟ್ ಮಾಡತ್ತಂತ ಅಷ್ಟು ಬಿಟ್ರೆ ಬೆಂಗಳೂರಲ್ಲಿ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ ಎಷ್ಟು ಜನ ಎಂತೆಂಥ ಜಾಬಲ್ಲಿ ಇರೋರು ಟೈಮ್ ಸಿಕ್ಕಾಗ ಬೇರೆ ಬೇರೆ ಕೆಲಸ ಮಾಡ್ತಾರೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ ಓದ್ಕೊಂತ ಇಲ್ಲಿ ನೀವು ಹೇಳಿ ನಂಬಲ್ಲ ನಮ್ಮ ಹಳೆ ಸ್ಟೂಡೆಂಟ್ಸ್ ಬಹಳ ಜನ ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋಗಿ ಝೊಮ್ಯಾಟೊ ಮಾಡಿದ್ರೆ ಎಷ್ಟೋ ಜನ ಬೇರೆ ಬೇರೆ ಇದು ಈ ಪಿಜ್ಜಾ ಅಲ್ಲೆಲ್ಲ ವರ್ಕ್ ಮಾಡ್ಕೋತಾ ಅಲ್ಲೊಂದು 15,000 20,000 25,000 ಕೊಡ್ತಾರೆ 20,000 ಆರಾಮ್ಸೆ ಇಲ್ಲೊಂದು ಫೀಸ್ ಕಟ್ಕೋತಾರೆ PG ಕಟ್ಕೋತಾರೆ ಸುಮ್ಮನೆ ಹೋಗ್ತಾರೆ ಹಾಗೆ ಗೌರ್ಮೆಂಟ್ ಜಾಬ್ಸ್ ಎಷ್ಟೋ ಜನ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ಆಲ್ರೆಡಿ ಮಳೆ ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಒಬ್ಬರು ಒಂದು 2 ವರ್ಷದಿಂದ ಅಂದ್ರೆ ಈ ಊರಿದೆಲ್ಲ ಬಹಳ ಚಾಲೆಂಜಿಂಗ್ ಸಿಟಿ ಸೊ ನಮ್ಮೂರ ತರ ಅಲ್ಲ ನಮ್ಮೂರಲ್ಲಿ ಹೆಂಗಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ದುಡ್ಡಿದ್ರು ಬದುಕಬಹುದು ಕರೆಕ್ಟ್ ಅಪ್ಪ ಓಕೆ ನಾವು ಪಕ್ಷ ದುಡ್ಡಿಲ್ಲ ಅಂದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಿಡ್ಬೋದು ಈ ದುಡ್ಡಿಲ್ಲ ಅಂದ್ರೆ ಒಂದು ದಿನ ಮ್ಯಾನೇಜ್ ಮಾಡಕ್ಕಾಗಲ್ಲ ಕರೆಕ್ಟ್ ಅಂದ್ರೆ ಟ್ರೂತ್ ಆಫ್ ಲೈಫ್ ಆಫ್ ಬೆಂಗಳೂರು ಅಂದ್ರೆ ಇದೆ ಸೊ ಹಾಗಾಗಿ ಬೆಂಗಳೂರು ಅಂತ ಒಂದು ದೊಡ್ಡ ನಗರಕ್ಕೆ ಬಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಭಾಳ ಇಟ್ಕೊಬೇಕು ಅಂತ ನನ್ನ ಅನಿಸಿಕೆ ರೆಸ್ಪಾನ್ಸಿಬಿಲಿಟೀಸ್ ಮರಿಬಾರ್ದು ಅಂತ ನನ್ನ ಅನಿಸಿಕೆ ಸೊ ಬಹಳ ಜನ ಮರ್ತು ಬಿಡ್ತಾರೆ ಆ ಏಜ್ ಹಂಗಿರುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಅಟ್ರಾಕ್ಷನ್ ಇಸ್ ಕಾಮನ್ ಬಾಯ್ಸ್ಗೆ ಗರ್ಲ್ಸ್ಗೆ ಬಾಯ್ಸ್ಗೆ ಇಸ್ ಎ ಹ್ಯೂಮನ್ ನೇಚರ್ ಬಟ್ ಅದೇ ಏಜು ದೇವ್ರ ಎಂತ ವಿಚಿತ್ರ ಅಂದ್ರೆ ಅದೇ ಏಜನ್ನು ಅಚೀವ್ ಮಾಡೋ ಏಜು ಅದೇ ಅಟ್ರಾಕ್ಷನ್ ಅಂಡ್ ಡಿಸ್ಟ್ರಾಕ್ಷನ್ ಏಜು ಅದೇ ದೇವ್ರ ಒಂದು 5-10 ವರ್ಷ ಹೆಚ್ಚು ಕಡಿಮೆ ಇಟ್ಬಿಟ್ರೆ ಬಹಳ ಚೆನ್ನಾಗಿರ್ತಿತ್ತು ಬಟ್ ದೇವ್ರ ಎಂತ ಬುದ್ಧ ಅಂತಂದ್ರೆ ಅಚೀವ್ಮೆಂಟ್ ಏಜು ಅದನ್ನೇ ಅಟ್ರಾಕ್ಷನ್ ಏಜು ಅದೇ ಟೀಮ್ ಸೊ ಯಾರು ಡಿಸ್ಟ್ರಾಕ್ಟ್ ಮೀನ್ಸ್ ಡಿಸ್ಟ್ರಾಕ್ಟ್ ಯಾರು ಅಟ್ರಾಕ್ಟ್ ಆಗದೆ ನಮ್ಮ ಕೆಲಸ ಮಾಡ್ಕೊಂಡು ಓದನ್ನ ಒಂದು ಇರೋ ಮೇಲೆ ನಮ್ಮ ನಿನ್ನೆ ಸ್ಟೂಡೆಂಟ್ ಒಬ್ಬ ಮಾತಾಡ್ತಿದ್ದ ಯಾರು ನಾರ್ತ್ ಕರ್ನಾಟಕದ ಹುಬ್ಳಿ ನೋಡಿದ ಅವ್ನು ಸರ್ ನಾನು 2027 ಲಾಸ್ಟ್ ಅಟೆಂಪ್ಟ್ ಸರ್ UPSC ಸ್ಟೂಡೆಂಟ್ 2027 ಲಾಸ್ಟ್ ಬರೆಯೋದು ನಾನು ಅದ್ರ ಮೇಲೆ ಬರೆಯಲ್ಲ ಏನಕ್ಕೆ ನನ್ನ ಟಾರ್ಗೆಟ್ ಸರ್ ಅಷ್ಟೋ ನಾನು ಗೌರ್ಮೆಂಟ್ ಜಾಬ್ ತಗೊಂತೀನಿ ತಗೊಳಕಾಗಿಲ್ಲ ಅಂದ್ರೆ ಮುಗಿತು ನಾನು ಬೇರೆ ಕೆಲಸ ಮಾಡ್ಕೊತೀನಿ ದಟ್ ಇಸ್ ಅ ಟಾರ್ಗೆಟ್ ಇರಬೇಕು ನಮ್ಮ ಹತ್ರ ಅಂದ್ರೆ ಒಂದು ಪ್ಲಾನ್ ಟೈಮ್ ಟೇಬಲ್ ಇಷ್ಟೊಳ ನಾನು ಜಾಬ್ ತಗೋಬೇಕು ನಾನು ಏನು ವರ್ಕ್ ಮಾಡಬೇಕು ಇಲ್ಲಾಂದ್ರೆ ಟೈಮ್ ಹೋಗಿದೆ ಗೊತ್ತಾಗುತ್ತೆ ಕರೆಕ್ಟ್ ಅಂದ್ರೆ ಅದ್ರ ಜೊತೆಗೆ ಕೆಲವು ಎಷ್ಟೋ ಜನ BEd ಮಾಡಿರ್ತಾರೆ ಲೆಕ್ಚರ್ ಆಗಿರ್ತಾರೆ ಅಂತವರಿಗೆ ಒಂದು ಆಲ್ಟರ್ನೇಟ್ ಇರುತ್ತೆ ಮತ್ತೆ ಇನ್ನೊಂದು ಕಡೆ ಹೋಗ್ಬೋದು ಮಿಕ್ಕೋರಿಗೆ ಆಗಲ್ಲ ಕರೆಕ್ಟ್ ನಿಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಜಾಬ್ ಹೋಗ್ಬಿಡ್ತಾರೆ ಅರ್ನಿಂಗ್ ಮಾಡ್ತಿರ್ತಾರೆ ನೀವು ಅರ್ನಿಂಗ್ ಇರಲ್ಲ ಸೊ ಹಂಗಾಗಿ ಈ ಟೈಮಲ್ಲಿ ವೆರಿ ಹಾರ್ಡ್ ವರ್ಕಿಂಗ್ ನೇಚರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು ಹಂಗಂತ ಎಂಜಾಯ್ ಮಾಡಬಾರ್ದು ಅಂತ ನಾನು ಹೇಳಲ್ಲ ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್ ಬಟ್ ಮೆಜಾರಿಟಿ ಸ್ಟಡಿ ಗಮನ ಕೊಟ್ಟಷ್ಟು ಬಹಳ ಕರೆಕ್ಟಾ ಮತ್ತೆ ಕಂಟಿನ್ಯೂ ಮಾಡ 9 hours ಆಫ್ ಹೇಳ್ತಾನಂತೆ 11 ಗಂಟೆಯಿಂದ 9 ಗಂಟೆಗೆ ಇಳಿಸ್ತಾನೆ ಅಷ್ಟು ನಾನು 9 ಗಂಟೆ ಕೆಲಸ ಮಾಡಿದ್ರೆ ಸಾಕು ಅಂತ 9 ಗಂಟೆ ಮನುಷ್ಯ ಕೆಲಸ ಮಾಡೋದು ಹುಡುಗಟೇನ್ರಿ ಓಕೆನಾ 9 ಗಂಟೆ ಕೆಲಸ ಮಾಡೋದು ಅಂದ್ರೆ ಇಸ್ ನಾಟ್ ಈಸಿ ಒಬ್ಬ ಮನುಷ್ಯ 8 ಗಂಟೆ ದುಡಿಬೋದು ಅಷ್ಟೇ ಮ್ಯಾಕ್ಸಿಮಮ್ ನಾನು ಬೆಳಿಗ್ಗೆ 5 ಅವರ್ ಕ್ಲಾಸ್ ಆಗುತ್ತೆ ಮಧ್ಯಾಹ್ನ ಒಂದೊಂದ್ಸತಿ 3 ಅವರ್ ತಪ್ಪಿ 4 ಅವರ್ ಕ್ಲಾಸ್ ಆಗುತ್ತೆ 9 ಬರುತ್ತೆ ಒಂದ್ಸತಿ ಹೆಂಗಾಗುತ್ತೆ ಅಂದ್ರೆ ಸಂಜೆ ಹೋದ್ರೆ ಅಸ್ ಕಂಪ್ಲೀಟ್ಲಿ ಶಾರ್ಟೆಡ್ ಏನೇನು ಮಾತಾಡಕ್ಕೆ ಆಗಲ್ಲ ಯಾರು ಫೋನ್ ಮಾಡಿದ್ರು ಎರಡೇ ಮಾತು ಒಂದೇ ಮಾತು ಆಯ್ತು ಯಾಕಂದ್ರೆ ಮಾತಾಡೋ ಶಕ್ತಿ ಇರೋದು ಮಾತಾಡಿ ಸೊ ಹಾರ್ಡ್ ವರ್ಕ್ ಈಸ್ ಎಸೆನ್ಷಿಯಲ್ ಅಂತ ನನ್ನ ಅನಿಸಿಕೆ ರೂಢಿಸ್ಕೊಳ್ಳಿ ಸ್ವಲ್ಪ ಕಷ್ಟ ಅನ್ಸ್ಬೋದು ಬಟ್ ನನ್ನ ಪ್ರಕಾರ ನಮ್ದೊಂದು ಬಹಳ ಚೆನ್ನಾಗಿದೆ ನಮ್ಮ ಸರಂಗಿಯವ್ರದ್ದು ಮಾತು ಬಹಳ ಇಷ್ಟ ನನಗೆ ತುಕ್ಕು ಹಿಡಿದು ಹೋಗೋದಕ್ಕಿಂತ ದುಡಿದು ಸವಿಯುವುದೇ ಲೇಸು ತುಕ್ಕು ಹಿಡಿದು ಹೋಗೋದಕ್ಕಿಂತ ದುಡಿದು ಸವಿಯುವುದೇ ಲೇಸು ಸುಮ್ಮನೆ ಹಂಗೆ ಕುತ್ಕೊಂಡು ಹಂಗೆ ಹೋಗೋಕ್ಕಿಂತ ದುಡಿದು ಹೋಗೋದ್ರಲ್ಲಿ ಮಜಾ ಇದೆ ದಟ್ ಇಸ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೆಲಸ ಮಾಡಿ ಲೈಫಲ್ಲಿ ಭಾಳ ಓಕೆ ನೆಕ್ಸ್ಟ್ ಬನ್ನಿ 9 hours ಆಫ್ ಹಾರ್ಡ್ ವರ್ಕ್ ಮಿನಿಮಮ್ ಮಾಡಲೇಬೇಕು ಅವರು 11 ಗಂಟೆಯಿಂದ 9 ಗಂಟೆಗೆ ಅದನ್ನ ರಿಡ್ಯೂಸ್ ಮಾಡ್ಕೊಟ್ಟ ಅದು ಅವನು